ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರೂಪ್ಸ್ ಗಾರ್ಡನಿಂಗ್ ಚಾನೆಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಗ್ರೀನ್ ವೇನ್ಸ್ ಅಂತ. ಇದನ್ನು ನಾನು ಹೀಗೆ ಅಡಿಕೆ ಕಂಬವನ್ನು ಕಟ್ ಮಾಡಿ ಬೆಳೆಸಿದ್ದೇನೆ. ಇದು ಸುಮಾರು 2 ವರ್ಷ ಹಿಂದೆ ಅಷ್ಟೇ ಹಾಕಿರುವಂಥದ್ದು. ಇದು ನೋಡಿ ಎಷ್ಟು ಚೆಂದಾಗಿ ಹಬ್ಬಿದೆ ಅಂತ ಕಾಣಿಸ್ತಾ ಇದೆ ಅಲ್ಲ. ಇದು 3 ಸ್ಟೆಪ್ಪಲ್ಲಿ ಹಾಕಿದ್ದೇನೆ ನಾನು. ಇದು ಒಂದು ನೋಡಿ ಹೀಗೆ. ಹಾಗೆ ಮತ್ತೊಂದು ಕಡೆ ಇದೇ ಬಳ್ಳಿ ಸುಮಾರು ಅದು ಕೂಡ 3 ವರ್ಷ ಹಿಂದೆ. ಇದು ಸ್ವಲ್ಪ ಕಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಹಾಕಿದಾಗ ಒಂದು ಸ್ವಲ್ಪ ದಿವಸ ನೀರೆಲ್ಲ ಜಾಸ್ತಿ ಆಗಿ ಅದು ಸ್ವಲ್ಪ ಬೆಳೆಯೋದು ಸ್ವಲ್ಪ ಕಡಿಮೆ ಆಯಿತು. ಆದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಇದು ನೋಡಿ ಹೀಗೆ. ಇದು ನೀವು ಪೈಪಲ್ಲಿ ಕೂಡ ಮಾಡ್ಕೋಬೋದು. ಆದರೆ ನಾವು ಇಲ್ಲಿ ಹಳ್ಳಿಯಲ್ಲಿ ನನಗೆ ಅಡಿಕೆ ಕಂಬ ಸಿಗೋದ್ರಿಂದ ಅದರಲ್ಲಿ ಮಾಡಿದ್ದು. ನೋಡಿ ಹೀಗೆ. ಇದು ಈ ಕಡೆ ಬಿಸಿಲು ಬರುತ್ತೆ, ತೋರಿಸ್ತೇನೆ ನೋಡಿ. ಬಿಸಿಲಲ್ಲಿ ಏನು ಚೆಂದ ಕಾಣಿಸ್ತದೆ ಅಂತ ನೋಡಿ ಹೀಗೆ. ಎಷ್ಟು ಹಸಿರಾಗಿದೆ ನೋಡಿ. ಫುಲ್ ಗ್ರೀನ್ ಕಲರ್. ಇದಕ್ಕೆ ಅಷ್ಟು ದಿವಸಕ್ಕೆ ಇದಕ್ಕೆ ಹಾಕುವ ಗೊಬ್ಬರಗಳಿವೆ. ಹಾಗೆ ಇದಕ್ಕೆ ಗೊಬ್ಬರ ನೀರು ಮಾಡಿ ಹಾಕಬೇಕು. ಹಾಗೆ ಇದಕ್ಕೆ ಮಣ್ಣನ್ನು ಮಿಕ್ಸ್ ಮಾಡಿ, ಮಣ್ಣಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಇದಕ್ಕೆ ನೆಡುವಂಥದ್ದು. ಈ ಥರ ಕಟ್ ಪೀಸ್ ನೆಟ್ಟಿದ್ರೆ ಆಯಿತು. ಈ ಥರ ಕಟ್ ಮಾಡಿ ನೋಡಿ ಎಷ್ಟು ಚೆಂದ. ಇದು ಜಾಸ್ತಿ ಬಿಸಿಲಲ್ಲಿ ಆಗಲ್ಲ ಇದು. ಹಾಗೆ ಜಾಸ್ತಿ ನೆರಳಲ್ಲಿ ಕೂಡ ಆಗಲ್ಲ. ಅಂದರೆ ಇಂಡೋರ್ ಪ್ಲ್ಯಾಂಟ್ ಅಲ್ಲ ಇದು. ಇದು ಹೀಗೆ ಹಾಳಾಗಿರೋದನ್ನು ಅಷ್ಟು ದಿವಸಕ್ಕೆ ನೀವು ಕ್ಲೀನ್ ಮಾಡ್ತಾ ಇರಬೇಕು. ಇದನ್ನ ತೆಗಿಬೇಕು. ಹೀಗೆ ತೆಗೆದು ಇದನ್ನು ಮತ್ತೆ ನೀವು ಬೇರೆ ಕಡೆ ಹಾಕ್ಬೋದು. ಅದು ಮತ್ತೆ ಅಲ್ಲೇ ಬೆಳೆಯುತ್ತೆ ಇದು. ಹೀಗೆ ಮತ್ತೊಂದು ಕಡೆ ಹಾಕಿದರೆ ಆಯಿತು. ಸ್ವಲ್ಪ ಮಣ್ಣು ಮೇಲಿಂದ ಹೀಗೆ ಹಾಕಿದರೆ ಅಷ್ಟೇ ನೋಡಿ ಹೀಗೆ. ಹಾಗೆ ಈ ಥರ ಇಲ್ಲೂ ಕೂಡ ನಾನು ಅದನ್ನೇ ಹಾಕಿರುವಂಥದ್ದು. ಈ ಥರ ಸಣ್ಣ ಬಾಕ್ಸಲ್ಲೂ ಅದನ್ನೇ ಮಾಡಿದ್ದೇನೆ. ಅದರಲ್ಲಿ ಬಿಸಿಲಲ್ಲಿ ಎಷ್ಟು ಚೆಂದ ನೋಡಿ. ಅದು ಒಂದು ಸೈಡ್ ಬಿಸಿಲು ಬರೋದ್ರಲ್ಲಿ ಎಷ್ಟು ಚೆಂದ ಕಾಣಿಸ್ತದೆ ಅಂತ.